ವೆಲ್ಕಮ್ ಟು ಬ್ಯಾಂಗ್ಳೂರ್ ಲೈಫ್ ಸ್ಟೋರಿ ಚಾನಲ್ಗೆ. ಬೆಳಿಗ್ಗೆನೇ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಇವತ್ತಿನ ಡೇ ಹೆಂಗಿರುತ್ತೆ ಅಂತ ನಿಮಗೆ ಹೇಳ್ತೀನಿ. ನಾನು ತುಂಬ ಟೈಮ್ ಆಗಿಬಿಟ್ಟಿತ್ತು, ಅದಕ್ಕೆ ಫಾಸ್ಟಾಗಿ ಮೆಟ್ಲು ಎಳಿತಾ ಇದ್ದೀನಿ. ಏನು ಗೊತ್ತಾ, ಬೆಳಗ್ಗೆಗೆ ಅಲಾರಾಮ್ ಇಟ್ಟಿರ್ತೀನಿ, ಇನ್ನೊಂದು 5 ಮಿನಿಟ್ಸ್ ಅಂತ ಮಲಗಿಬಿಟ್ಟಿರ್ತೀನಿ. ಟೈಮ್ ಆದಾಗ ಈ ಥರ ಇರುತ್ತೆ ನಮ್ಮ ಅವಸ್ಥೆ. ಪಟ ಅಂತ ಓಡೋಗ್ಬೇಕು, ಯಾಕಂದರೆ ಬಸ್ ವೆಯ್ಟ್ ಮಾಡಿ ನಿಂತ್ಕೊಂಡು ವೆಯ್ಟ್ ಮಾಡಿ ಎಷ್ಟೊತ್ತು ವೆಯ್ಟ್ ಮಾಡಿದ್ರೆ ಲಾಸ್ಟಲ್ಲಿ ಒಂದು ಬಸ್ ಬರುತ್ತೆ. ಅದು ಕೂಡ ಫುಲ್ಲಾಗಿ ಬರುತ್ತೆ. ಪೇಷನ್ಸೇ ಖಾಲಿ ಆಗಿ ಹೋಗಾದ್ಮೇಲೆ ಬಸ್ ಬರುತ್ತೆ. ಸಖತ್ ಬೇಜಾರಾಗುತ್ತೆ ಗೊತ್ತಾ. ಆಫೀಸ್ ಮತ್ತಿನ್ನೇನು ಬಸ್ ವೀಡಿಯೋ ಮಾಡೋದು ಅಂತ ಹೇಳ್ಬಿಟ್ಟು ಆಫೀಸಿಗೆ ಬಂದೆ. ಮತ್ತೆ ನೋಡೋಣ ಫುಲ್ ವೆದರ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ಲೈಟ್ ಇಲ್ಲ ಅಂದರೆ ಅಕಸ್ಮಾತಾಗಿ ಯಾವ ಥರ ಕತ್ಲಿ ಇರುತ್ತೆ ಅಂತ ನೋಡಿ. ಸಿಕ್ಕಾಪಟ್ಟೆ ಕತ್ಲಿ ಇರುತ್ತೆ. ಲೈಟ್ ಇಲ್ಲ ಅಂದರೆ ಫುಲ್ ಕತ್ಲು. ಅಂದರೆ ಗಿಡಗಳು ತುಂಬ ಇದ್ದಾವೆ ನಮ್ಮ ಆಫೀಸಲ್ಲಿ, ದೊಡ್ಡ ದೊಡ್ಡ ಮರಗಳೆಲ್ಲ ಇದ್ದಾವೆ. ಅದರಲ್ಲೇ ಕೋಗಿಲೆಗಳು ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತಾ ಇರ್ತಾವೆ ಗೊತ್ತಾ. ಸಖತ್ತಾಗಿ ಆ ಸೌಂಡೇ ಒಂಥರ. ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಸೌಂಡ್, ಚಿಕ್ಕವರು ಇರುವಾಗ ಈ ಟ್ರಾಫಿಕ್ ಸೌಂಡ್ ಕೇಳೋಕ್ಕೆ ಆಗ್ತಾಯಿಲ್ಲ. ಕೇಳೋದಲ್ಲ ಯಪ್ಪ, ಟ್ರಾಫಿಕ್ ಸೌಂಡೇ ಇರುತ್ತೆ ನಮ್ಮ ಮೈಂಡಲ್ಲಿ. ಅದೇನಾದರೂ ಸ್ವಲ್ಪ ಸೈಲೆಂಟ್ ಆಗಿಬಿಟ್ರೆ ನಾವೆಲ್ಲ ಸೈಲೆಂಟ್ ಏರಕ್ಕೆ ಬಂದುಬಿಟ್ಟಿದ್ದೀವಿ ಅಂತ ಅನಿಸುತ್ತೆ. ಇನ್ನು ಟೈಮ್ ಆಗಿದೆ ಅನ್ನೋಷ್ಟರಲ್ಲಿನೇ ನಾನು ಆಫೀಸಿಗೆ ರೀಚ್ ಆಗೋಗ್ಬಿಟ್ಟಿದ್ದೀನಿ. ಇವಾಗ ಫಾಸ್ಟಾಗಿ ಒಳಗಡೆಗೆ ಹೋಗ್ಬಿಟ್ಟು ಯೂನಿಫಾರ್ಮ್ ಚೇಂಜ್ ಮಾಡಬೇಕು. ನಮ್ಮ ಆಫೀಸಲ್ಲಿ ಯೂನಿಫಾರ್ಮ್ ಏನು ಗೊತ್ತಾ, ಪ್ಯಾಂಟು ಟೀ ಶರ್ಟು. ಅದನ್ನು ಹಾಕ್ಕೊಂಡು ಫಸ್ಟ್ ಮಿಕ್ಕಿರೋದು ಆಮೇಲೆ ಏನು ಮಾಡಬೇಕು ಮುಂದೆ ಅಂತ ಬನ್ನಿ. ಆದರೆ ಬೆಳಿಗ್ಗೆ ಅದು ಮುಗಿಸ್ಕೊಂಡು ಬಂದು ನೋಡ್ತೀನಿ, ಎಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ವೀಡಿಯೋದಲ್ಲಿ ಹೆಂಗೆ ಕಾಣಿಸುತ್ತೋ ಗೊತ್ತಿಲ್ಲ, ರಿಯಲಾಗಂತೂ ಸೂಪರಾಗಿ ಕಾಣಿಸುತ್ತೆ ನೋಡಿ. ಎಷ್ಟು ಅದು ಸೂರ್ಯನ ಕಿರಣಗಳು ಆ ಗಿಡದ ಸೆಂಟ್ರಿಂದ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಪ್ಪ, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಅದಕ್ಕೆ ಅದೊಂದು ವೀಡಿಯೋನ ಕ್ಯಾಪ್ಚರ್ ಮಾಡೋಣ ಅಂತ ಮಾಡಿದೆ. ಕಾಣಿಸ್ತಿದೆ, ವೀಡಿಯೋದಲ್ಲಿ ಕಾಣಿಸ್ತಿಲ್ಲ ಅಲ್ವಾ, ಅಲ್ಲಿ ನೋಡಿ ಚಿಕ್ಕದಾಗಿ ಲೈನಿಗೆ ಬಿದ್ದಿರೋ ಥರ ಕಾಣಿಸ್ತಿಲ್ವಾ, ಅದೇ ಗ್ರೀನಾಗಿ ಎಷ್ಟು ಫುಲ್ ಮರನೇ ಒಣಗೋಗಿ ಎಲ್ಲ ಎಲೆ ಬಿದ್ದು ಹೊಸ ಎಲೆ ಬಂದಿರೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡು. ಇನ್ನೂ ಬರ್ತಾಯಿದೆ, ಇದು ಇನ್ನೂ ಚಿಗುರ್ತಾ ಇದೆ ಮರ. ಇನ್ನೂ ಜಾಸ್ತಿ ಎಲೆ ಫುಲ್ ಬಂದುಬಿಟ್ರೆ ಕಾಣಿಸೋದೇ ಇಲ್ಲ, ಅಷ್ಟು ಫುಲ್ ಆಗೋಗ್ಬಿಟ್ಟಿರುತ್ತೆ. ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ. ಒಂಥರ ಹ್ಯಾಪಿಯಾಗೂ ಇತ್ತು, ಬ್ಯುಸಿಯಾಗೂ ಇತ್ತು. ಯಾವಾಗ ಹೇಳಿ ನಾವು ಬ್ಯುಸಿ ಇರಲ್ಲ? ಬೆಂಗಳೂರು ಅಂದಮೇಲೆ ಸಾಮಾನ್ಯವಾಗಿ ತುಂಬ ಬ್ಯುಸಿಯಾಗಿರ್ತೀವಿ. ಯಾಕಂದರೆ ಬೆಂಗಳೂರಿಗೆ ನಾವು ಬಂದಿರೋದೇ ಬ್ಯುಸಿಯಾಗಿರೋಕ್ಕಲ್ವ, ಆರಾಮಾಗಿರೋಕ್ಕಂತ ಬರಲ್ಲ. ಆರಾಮಾಗಿರ್ಬೇಕಂದ್ರೆ ಊರಲ್ಲಿ ಇರಬೇಕು. ಚಪಾತಿ ಮಾಡೋದ್ರಲ್ಲಿ ಲೈವ್ ಸಂಜೆ ಮನೆಗೆ ಹೋಗಿ ನಂದು ಒಂದು ಚಪಾತಿಯ ಕತೆ ಸ್ಟೋರಿ ಕೇಳಿ ನೋಡಿ. ಚಪಾತಿ ಬೆಂಡೆಕಾಯಿ ಪಲ್ಯ. ಇನ್ನು ಬೆಂಡೆಕಾಯಿನೇ ಕಟ್ ಮಾಡಿಲ್ಲ, ಬೆಂಡೆಕಾಯಿ ಪಲ್ಯ ಅಂತ ಅಂದ್ಕೊಂಡಿದ್ದೀನಿ. ಚಪಾತಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡೋಷ್ಟರಲ್ಲಿ 10 ಗಂಟೆ ಆಗೋಗುತ್ತೆ. ತುಂಬ ಲೇಟ್ ಆಗೋಯ್ತು ಇವತ್ತು. ಒಂದು ಸ್ವಲ್ಪ ಯಾವುದಾದ್ರೂ ಕೆಲಸ ಡಿಲೇ ಆದರೆ ಇನ್ನೆಲ್ಲ ಕೆಲಸನೂ ಸ್ಟಾಪ್ ಆಗೋಗ್ಬಿಡುತ್ತೆ. ಯಾಕಂತ ಹೇಳು, ಅದು ಹಂಗೆ ಒಂಥರ ಕಂಪ್ಲೀಟ್ ಮಾಡಿ ಇದನ್ನು ಮಾಡಿ ಅದನ್ನು ಮಾಡೋಷ್ಟರಲ್ಲಿ ಲೈವ್ 2 ಸರಿ ಲೈವ್ಗೆ ಹೋದೆ. ಅದು ಏನೋ ಗೊತ್ತಿಲ್ಲಪ್ಪ, ನಂದು ಹಣೆ ದೊಡ್ಡದಾಗಿದ್ರು ನಾನು ಹಣೆ ಬರೋ ಕೂಡ ದೊಡ್ಡದಾಗೆ ಬರೆದಿದ್ದಾನೆ ಅನಿಸುತ್ತೆ ದೇವರು. ಯಾಕಂತ ಹೇಳು, ಲೈವ್ ಮಾಡ್ತಾಯಿದ್ದೆ. ಫಸ್ಟ್ ಲೈವಲ್ಲಿ ಯಾರೂ ಬಂದಿಲ್ಲ, ಸೆಕೆಂಡ್ ಲೈವಲ್ಲಿ 3-4 ಮೆಂಬರ್ಸ್ ಬಂದಿದ್ದರು. ಬಟ್ ಏನಂದರೆ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಇವಾಗಲೂ ಚಾರ್ಜ್ ಇಲ್ಲ, ಆದ್ರೂ ಸ್ವಲ್ಪ ಚಾರ್ಜ್ ಹಾಕ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ. ಯಾಕಂದರೆ ಆಮೇಲೆ ವೀಡಿಯೋ ಮಾಡೋಕ್ಕಾಗಲ್ಲ, ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗ್ಬೇಕಲ್ವಾ. ಅದಕ್ಕೋಸ್ಕರ ಆದ್ರೂ ನಾನು ಏನು ಮಾಡಬೇಕಂದ್ರೆ ವೀಡಿಯೋನ ಕಂಪ್ಲೀಟ್ ಮಾಡಬೇಕಾ. ಬೆಳಗ್ಗೆಯಿಂದ ನೋಡ್ತಿದ್ದೀನಿ ವೀಡಿಯೋ ಕಂಪ್ಲೀಟ್ ಮಾಡೋಣ ಅಂತ, ಕಂಪ್ಲೀಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಕೆಲವರೆಲ್ಲ ಕೇಳ್ತಾ ಇದ್ದೀರಾ, ಏನದು ವಿಡಿಯೋದಲ್ಲಿ ನೀವು ಫೇಸ್ ತೋರಿಸಿ ಅಂತ. ಫೇಸ್ ತೋರ್ಸೋಕೆ ನಾನು ಡಾಲ್ ಫೇಸ್ ಹಾಕಿದ್ದೀನಿ. ಫೇಸ್ ತೋರಿಸ್ಬಾರ್ದು ಅಂತ ಅಲ್ವಾ ಡಾಲ್ ಫೇಸ್ ಹಾಕಿರೋದು. ಟೈಮ್ ಬರಲಿ ಆವಾಗ ತೋರಿಸ್ತೀನಿ ಪಕ್ಕ. ಇವಾಗ ತಾನೇ ಚಪಾತಿ ಮುಗಿಸ್ಕೊಂಡು ಮತ್ತೆ ಫ್ಲಿಪ್ಕಾರ್ಟಲ್ಲಿ ನಿನ್ನೆ ಒಂದು ಆರ್ಡ್ರ್ ಬಂದಿತ್ತು.
ಅದು ಡ್ಯಾಮೇಜ್ ಪೀಸ್ ಬಂದಿತ್ತು. ನಿನ್ನೆನೇ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಆ ಡ್ಯಾಮೇಜ್ ಪೀಸ್ ನೋಡಿ ಫುಲ್ ಶಾಕಲ್ಲಿದ್ದೆ. ಏನಪ್ಪ ಈ ಥರ ಪ್ರಾಡಕ್ಟ್ ಬಂದುಬಿಟ್ಟಿದೆ ಅಂತ. ಇಷ್ಟು ಸರಿ ನಾನು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೀನಿ, ಡ್ಯಾಮೇಜ್ ಪೀಸ್ ನನಗೆ ಯಾವತ್ತೂ ಬಂದಿರಲಿಲ್ಲ. ಇದೇ ಫಸ್ಟ್ ಪೀಸ್ ಡ್ಯಾಮೇಜು. ಬಟ್ ಇದು ಏನದು ಚಿಕ್ಕ ಸ್ಮಾಲ್ ಅಮೌಂಟ್ನ ಸೇವ್ ಮಾಡೋ ಪಿಗ್ಗಿ ಬ್ಯಾಂಕ್ ಇದು. ಚೆನ್ನಾಗಿತ್ತು ಅಂತ ಆರ್ಡ್ರ್ ಮಾಡಿದೆ. ನೋಡಿದರೆ ಈ ಥರ ನೋಡಿ, ಈ ಥರ ಓಪನ್ ಕೊಟ್ಟಿದ್ದಾರೆ. ಸುಮ್ಮನೆ ನಾನು ಹಾಕ್ಬಿಟ್ಟು ತೆಗಿಬೇಕಾಗುತ್ತೆ ಅಷ್ಟೇ. ಈ ಥರ ಪ್ರಾಡಕ್ಟ್ ಯಾಕಪ್ಪ ಕಳಿಸ್ತಾರೆ? ನಮಗೂ ಟೈಮ್ ವೇಸ್ಟು, ಅವ್ರಿಗೂ ಟೈಮ್ ವೇಸ್ಟ್ ಅಲ್ವಾ? ಏನು ಮಾಡೋಕ್ಕಾಗಲ್ಲ. ಬಂದಿದೆ, ಈಗ ರಿಟರ್ನ್ ಹಾಕಿದ್ದೀನಿ. ಮತ್ತೆ ನಾಳೆ ಬಂದುಬಿಟ್ಟು ತೊಗೊಂಡು ಹೋಗ್ತಾರೆ. ಇನ್ನೇನು ಇದನ್ನು ನನಗೆ ಇನ್ನೊಂದು ಏನು ಗೊತ್ತಾ, ಈ ಪ್ರಾಡಕ್ಟನ್ನು ಕಳಿಸೋದಕ್ಕೆ ಬಟ್ ಈ ಥರ ಪೇಪರು ಸ್ವಲ್ಪನೂ ಬಬಲ್ ರ್ಯಾಪರಲ್ಲಿ ಕೂಡ ರ್ಯಾಪ್ ಮಾಡಿ ಕಳಿಸಿಲ್ಲ. ಚಿಕ್ಕದಾಗಿರೋ ಈ ಪೇಪರಲ್ಲೇ, ಈ ಪ್ಲಾಸ್ಟಿಕ್ ಪೇಪರ್ ಏನದು ಸಪೋರ್ಟಾಗಿರುತ್ತೆ ಆ ಬಾಕ್ಸ್ಗೆ, ಅದಕ್ಕೋಸ್ಕರ ಡ್ಯಾಮೇಜಿಗೆ ನೋಡಿ. ಇನ್ನೂ ಕವರ್ ಕೂಡ ಓಪನ್ ಮಾಡಿಲ್ಲ ನಾನು. ಅದನ್ನು ಅದೇ ಬಾಕ್ಸಲ್ಲಿ ರಿಟರ್ನ್ ಸೇಫಾಗಿ ಪ್ಯಾಕ್ ಮಾಡಿಬಿಟ್ಟು ಮತ್ತೆ ಅವ್ರಿಗೆ ರಿಟರ್ನ್ ಕಳ್ಸೋಣ. ಇನ್ನು ಯಾರಿಗಾದರೂ ಅವರೇ ಕಳಿಸ್ಕೊಂಡ್ಲಿ. ಇನ್ನು ಇದನ್ನು ಇಟ್ಕೊಂಡು ನಾವಾದರೂ ಏನು ಮಾಡೋಣ? ಅಟ್ಲೀಸ್ಟ್ ಚೆನ್ನಾಗಿದ್ರೆ ಏನಾದರೂ ಮಾಡ್ಬೋದು. ಈ ಡ್ಯಾಮೇಜ್ ಪೀಸ್ನ ಇಟ್ಕೊಂಡು ನಾವೇನು ಮಾಡೋಣ? ಇದನ್ನು ಈ ಬಬಲ್ ರ್ಯಾಪ್ ಆದರೆ ಸ್ವಲ್ಪ ಸೇಫಾಗಿರುತ್ತೆ. ಅದನ್ನು ನಾವು ಎಷ್ಟು ಮೇಂಟೈನ್ ಮಾಡೋ ಅವಶ್ಯಕತೆ ಏನಿಲ್ಲ. ಬಬಲ್ ರ್ಯಾಪ್ ಹಾಕಿದರೆ, ಬಬಲ್ ರ್ಯಾಪ್ ಇಲ್ಲದೆ ಚಿಕ್ಕದಾಗಿ ಎಷ್ಟು ತೆಳು ಇದೆ ಗೊತ್ತಾ? ಆ ಪೇಪರ್ನ ಸುಮ್ಮನೆ ರ್ಯಾಪ್ ಮಾಡಿ ಕಳಿಸಿದ್ದಾರೆ. ಬಿಡಿ, ಇನ್ನೇನು ಮಾಡೋಕ್ಕಾಗಲ್ಲ. ವಿಡಿಯೋ ನೋಡೋ ಎಲ್ಲರೂ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.